ನಮಸ್ಕಾರ, ಕೃಷಿಕಾ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಬಾರ್ಲಿ ಅಕ್ಕಿಯನ್ನು ಉಪಯೋಗಿಸಿ ಇದರ ಗಂಜಿಯನ್ನು ಯಾವ ರೀತಿಯಲ್ಲಿ ತಯಾರಿಸಬಹುದು, ಬಾರ್ಲಿ ಅಕ್ಕಿ ಗಂಜಿಯ ಉಪಯೋಗಗಳನ್ನು, ಇದರ ಪ್ರಯೋಜನಗಳನ್ನು, ಇದು ನಮ್ಮ ದೇಹಕ್ಕೆ ಯಾವ ರೀತಿಯಲ್ಲಿ ತಂಪನ್ನು ನೀಡುತ್ತದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ. ನೋಡಿ, ನಾನಿವತ್ತು ಇಲ್ಲಿ ಬಾರ್ಲಿ ಅಕ್ಕಿಯ ಗಂಜಿಯನ್ನು ತಯಾರಿಸ್ಕೊಳ್ತಾ ಇದ್ದೇನೆ. ಈ ಬಾರ್ಲಿ ಅಕ್ಕಿ ತುಂಬಾ ದೇಹಕ್ಕೆ ಉಷ್ಣವಾದಾಗ ಸಹಾಯ ಮಾಡ್ತದೆ ಅಂತ ಅನ್ಬೋದು. ನಾನಿವತ್ತು ಇಲ್ಲಿ ಬಾರ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ತೊಳೆದುಕೊಳ್ತಾ ಇದ್ದೇನೆ. ನಾವು ಇದನ್ನು ಹೇಗೆ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಅಂತ ಹೇಳ್ತಾ ಇದ್ದೇನೆ. ನೋಡಿ, ಇದರೊಳಗೆ ಎಷ್ಟೊಂದು ಪೌಡ್ರನ್ನು ಇಡ್ತಾರೆ. ಸ್ಟೋರ್ ಮಾಡೋದಕ್ಕೋಸ್ಕರವಾಗಿ ಪೌಡ್ರನ್ನು ಹಾಕಿಡ್ತಾರೆ. ಅದಕ್ಕಾಗಿ ನಾವು ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಹುರಿದುಕೊಳ್ಬೇಕಾಗ್ತದೆ. ನಾನಿಲ್ಲಿ ಇದನ್ನು ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿಕೊಂಡು ಇಟ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಒಣಗಿದ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಹುರಿದುಕೊಳ್ತಾ ಇದ್ದೇನೆ. ನೋಡಿ, ಹೀಗೆ ಕೆಂಪಗಾಗುವ ತನಕವೂ ಕೂಡ ಸಣ್ಣ ಉರಿಯಲ್ಲಿ ಬಾರ್ಲಿಯನ್ನು ನಾವು ಹುರಿದಿಟ್ಕೊಳ್ಬೇಕು. ಇದನ್ನು ಹಾಗೆಯೇ ಬೇಯಿಸಿದರೆ ತುಂಬಾ ಹೊತ್ತು ಬೇಕಾಗ್ತದೆ ಇದು ಬೇಯಲಿಕ್ಕೆ. ಇದು ಕುಕ್ಕರ್ನಲ್ಲಿ ಕೂಡ ಚೆನ್ನಾಗಿ ಕರಗೋದಿಲ್ಲ. ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಹುರಿದಿಟ್ಕೊಂಡು ಇದನ್ನು ಪೌಡ್ರನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಬಾರ್ಲಿ ಅಕ್ಕಿ ನಮ್ಮ ದೇಹಕ್ಕೆ ತುಂಬಾ ಉಷ್ಣವಾದಾಗ ಇದರ ಗಂಜಿಯನ್ನು ಸೇವಿಸುವುದರಿಂದ ತುಂಬ ಅನುಕೂಲವಾಗ್ತದೆ ಅಂತ ಹೇಳ್ಬೋದು. ಇದರಲ್ಲಿ ನಾರಿನ ಅಂಶವೂ ಕೂಡ ಇರೋದರಿಂದ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಅನುಕೂಲ. ಹಾಗೆಯೇ ಮಧುಮೇಹಿಗಳು ಕೂಡ ಇದನ್ನು ಉಪಯೋಗಿಸ್ಬೋದು. ಇದರಲ್ಲಿ ತುಂಬಾ ಪೌಷ್ಟಿಕಾಂಶದ ಅಂಶವೂ ಕೂಡ ಇದೆ. ಹಾಗಾಗಿ ಇದನ್ನು ಬಹಳ ಅನುಕೂಲಕರವಾದ ರೀತಿಯಲ್ಲಿ ಉಪಯೋಗಿಸ್ಬೋದು ಅಂತ ಹೇಳ್ಬೋದು. ಇದನ್ನು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಉಪಯೋಗಿಸ್ತಾರೆ. ನೋಡಿ, ಹೀಗೆ ನಾನು ಇಲ್ಲಿ ಚೆನ್ನಾಗಿ ಇದನ್ನು ಕೆಂಪಗಾಗುವವರೆಗೆ ಹುರಿದುಕೊಂಡು ಇಟ್ಕೊಂಡಿದ್ದೇನೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾನು ಈ ರೀತಿ ಪೌಡ್ರನ್ನಾಗಿ ತಯಾರಿಸ್ಕೊಂಡಿದ್ದೇನೆ. ನೋಡಿ, ತರಿಯಾಗಿ ಪೌಡ್ರನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ಇದು ಸುಮಾರು 3 ತಿಂಗಳು 4 ತಿಂಗಳ ಕಾಲ ಇಟ್ಟರೂ ಕೂಡ ಏನು ಕೂಡ ಹಾಳಾಗೋದಿಲ್ಲ ಈ ರೀತಿ ಹುರಿದು ಇಟ್ಕೊಳ್ಳೋದ್ರಿಂದ. ನೋಡಿ, ನಾನಿಲ್ಲಿ ಒಂದು ಪಾತ್ರೆಗೆ 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ 2 ಚಮಚ ಆಗುವಷ್ಟು ಬಾರ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಸುಮಾರು 5ರಿಂದ 10 ನಿಮಿಷಗಳ ಕಾಲ ಕುದಿಬೇಕು. ಇದು ನಂತರ ಇದು ದಪ್ಪಗಾಗ್ತದೆ. ಇದನ್ನು ಈ ರೀತಿ ನೋಡಿ ಎಷ್ಟೊಂದು ದಪ್ಪ ಆಗ್ತಾ ಬಂತು ಅಂಥೇಳಿ. ಇದಕ್ಕೆ ನಾನು ಹಾಲು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಗಂಜಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕೂಡ ಕುಡಿಬಹುದು, ಅಥವಾ ಸ್ವೀಟ್ ಬೇಕು ಅಂತ ಅಂದವರು ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ಕುಡಿಬಹುದು. ಕುಡಿಲಿಕ್ಕೂ ಕೂಡ ತುಂಬಾ ರುಚಿಕರವಾಗಿರ್ತದೆ, ದೇಹಕ್ಕೂ ಕೂಡ ತುಂಬ ತಂಪು. ಇದರೊಳಗೆ ನಾರಿನ ಅಂಶವೂ ಕೂಡ ತುಂಬ ಪ್ರಮಾಣದಲ್ಲಿದೆ ಅಂತ ಹೇಳ್ತಾರೆ. ಜೀರ್ಣಕ್ರಿಯೆಗೂ ಕೂಡ ತುಂಬಾ ಸಹಾಯಕ. ಈ ರೀತಿ ನಾವು ದಿನದಲ್ಲಿ ತುಂಬ ಉಷ್ಣ ಆದಾಗ 1-2 ಬಾರಿ ಆದರೂ ಕುಡಿದ್ರೆ ಇದು ದೇಹಕ್ಕೆ ಆರೋಗ್ಯವನ್ನು ಆದಷ್ಟು ಬೇಗ ಕೊಡುತ್ತದೆ. ನೋಡಿ, ಎಷ್ಟೊಂದು ರುಚಿಕರವಾದ ಬಾರ್ಲಿ ಅಕ್ಕಿ ಗಂಜಿ ರೆಡಿ ಆಯಿತು.